ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಹೈಕಮಾಂಡ್ ಅಂಗಳದಲ್ಲಿ ಸಚಿವ ಸಂಪುಟ ಸರ್ಕಸ್. ಈಗ ದೆಹಲಿಯತ್ತ ಪ್ರಯಾಣ ಬೆಳೆಸಿದ್ದಾರೆ ಸಿಎಂ ಡಿ.ಕೆ. ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ. ಸೊ ಸಿಎಂ ಮತ್ತು ಮಾಜಿ ಸಿಎಂರಿಂದ 33 ಶಾಸಕರ ಲಿಸ್ಟ್ ರೆಡಿ ಇದೆಯಂತೆ. ಪಬ್ಲಿಕ್ ಟಿವಿಯಲ್ಲಿ 33 ಶಾಸಕರ ಪಟ್ಟಿಯ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನಿಮಗೆ ಕೊಡ್ತೀವಿ. ಈ 33ರಲ್ಲೂ ನನ್ನ ಪ್ರಕಾರ 18 ಜನ ಫಿಲ್ಟರ್ ಆಗಿಬಿಡ್ತಾರೆ, 15 ಜನ ಉಳ್ಕೊಳ್ಳೋದು. ಯಾಕೆಂದರೆ ಹಿರಿಯರ ಒಂದು 5 ಜನಕ್ಕೆ ಅವಕಾಶ ಕೊಡಬೇಕು, ಒಟ್ಟು 20 ಜನ ಇವರು ತುಂಬಿಕೊಳ್ಳೋದು. ಸೊ ಯಾರು ಅಂತಂದರೆ ಲಕ್ಷ್ಮಣ ಸವದಿ, ಅಥಣಿ ಶಾಸಕರು, BJPಯಿಂದ ಬಂದಿರೋರು, ಅವಕಾಶ ಸಿಗುತ್ತೆ ಅಂತ. ಇನ್ನು ಅಪ್ಪಾಜಿ ನಾಡಗೌಡ, ಮುದ್ದೇಬಿಹಾಳ ಶಾಸಕರು, ಅಶೋಕ್ ಪಟ್ಟಣ್, ರಾಮದುರ್ಗ ಶಾಸಕರು, ಇವರೆಲ್ಲರೂ ಕೂಡ ಆಕಾಂಕ್ಷಿಗಳು ಮತ್ತು ಪಟ್ಟಿಯಲ್ಲಿ ಇರ್ತಕ್ಕಂಥವ್ರು. ಇನ್ನು ಶಾಂತಿನಗರದ ಹಿರಿಯ ಶಾಸಕ ಎನ್.ಎ. ಹ್ಯಾರಿಸ್ 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಮೈಸೂರಿನ ನರಸಿಂಹರಾಜ ಕ್ಷೇತ್ರದ ಹಿರಿಯ ಶಾಸಕ ತನ್ವೀರ್ ಸೇಠ್ ಅವರು ಕೂಡ DKಶಿ ಗುಂಪಲ್ಲಿ ಗುರುತಿಸ್ಕೊಂಡಂಥವ್ರು. ಶಿವಾಜಿನಗರ ಬೆಂಗಳೂರಿನ ಶಾಸಕ ರಿಜ್ವಾನ್ ಅರ್ಷದ್ ಹೊಸ ಮುಖಕ್ಕೆ ಮಣೆ ಹಾಕಬೇಕು ಮತ್ತು ಅಲ್ಪಸಂಖ್ಯಾತರ ಕೋಟಾದಲ್ಲಿ ಇವರು ಅವಕಾಶ ಕೇಳಿದ್ದಾರೆ. ಮಾಗಡಿ ಶಾಸಕ ಬಾಲಕೃಷ್ಣ ಅವರ ಹೆಸರು ಕೂಡ ಪಟ್ಟಿಯಲ್ಲಿ ಇದೆ ಅಂತ ಹೇಳಲಾಗ್ತಾ ಇದೆ ಒಕ್ಕಲಿಗ ಕಮ್ಯುನಿಟಿಯಿಂದ. ಬಳ್ಳಾರಿ ಗ್ರಾಮೀಣದಿಂದ ಬಿ ನಾಗೇಂದ್ರ, ಇವರು ಕೊಡಬೇಕು ಆ್ಯಕ್ಚುಲಿ. ಯಾಕೆಂತಂದರೆ ಇವ್ರ ಥರ ರಿಸಿಗ್ನೇಷನ್ ತೊಗೊಂಡಿದ್ರು, ಮಂತ್ರಿ ಆಗಿದ್ರು ಇವರು ಸಿದ್ದರಾಮಯ್ಯನವ್ರ ಸಂಪುಟದಲ್ಲಿ. ಇನ್ನು KGFನಿಂದ ರೂಪಾ ಶಶಿಧರ್, ಅವ್ರ ತಂದೆ ಕೂಡ ಮಂತ್ರಿ ಆಗಿರೋದ್ರಿಂದ ಇವ್ರಿಗೆ ಅವಕಾಶ ಸಿಗುತ್ತಾ ಇಲ್ವಾ, ಮಹಿಳಾ ಕೋಟದ ಲೆಕ್ಕಾಚಾರ ಬಂದರೆ ಕೊಡಬಹುದು. ಆನೇಕಲ್ನ ಶಿವಣ್ಣ ಅವರು ಶಾಸಕರು, ಅವ್ರನ್ನೂ ಕೂಡ ಈ ಸರ್ತಿ ಕನ್ಸಿಡರ್ ಮಾಡ್ಬೋದು ಅಂತಕ್ಕಂಥ ಲೆಕ್ಕಾಚಾರ ಇದೆ. ಸಾಗರದ ಶಾಸಕ ಬೇಳೂರು ಗೋಪಾಲಕೃಷ್ಣ, ಮಧು ಬಂಗಾರಪ್ಪನವ್ರು ಕೊಟ್ಟರೆ ಇವ್ರಿಗೆ ಮಿಸ್ ಆಗುತ್ತೆ, ಇವ್ರಿಗೆ ಕೊಟ್ಟರೆ ಮಧು ಬಂಗಾರಪ್ಪನವ್ರಿಗೆ ಮಿಸ್ ಆಗುತ್ತೆ. ಇನ್ನು ರಾಮದುರ್ಗದ ಶಾಸಕರಾಗಿರ್ತಕ್ಕಂಥ ಅಶೋಕ್ ಪಟ್ಟಣ್ ಅವರು ಬಹಳ ವಿಶ್ವಾಸದಲ್ಲಿದ್ದಾರೆ, 2-3 ಸರ್ತಿ ಹೇಳ್ಕೊಂಡಿದ್ದಾರೆ ಬಹಿರಂಗವಾಗಿ. ವಿರಾಜಪೇಟೆ ಶಾಸಕ ಪೊನ್ನಣ್ಣ, AS ಪೊನ್ನಣ್ಣ ಅವರು ಸಿದ್ದರಾಮಯ್ಯನವರಿಗೆ ಕಾನೂನು ಸಲಹೆಗಾರರಾಗಿ ಕೆಲಸ ಮಾಡಿದಂಥವ್ರು. ಕೊಡಗು ಜಿಲ್ಲೆಗೆ ಪ್ರಾತಿನಿಧ್ಯ ಕೊಡಬೇಕು ಅಂದರೆ ಇವ್ರ ಹೆಸರಿದೆ. ಇನ್ನು ಶಿರಾದ TB ಜಯಚಂದ್ರ, ಸೀನಿಯರ್ ಮೋಸ್ಟ್ MLA, ಇವರು 79ರಲ್ಲಿ MLA ಆಗಿದ್ದಂಥವ್ರು, ಅವ್ರಿಗೆ ಒಂದು ಅವಕಾಶ ಕೊಡಬೇಕು ಅಂತಕ್ಕಂಥದ್ದಿದೆ. ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ, ಇವ್ರಿಗೆಲ್ಲ ಭರವಸೆ ಕೊಟ್ಟು ಕರ್ಕೊಂಬಂದಿರೋದು, ನಿಮ್ಮನ್ನೆಲ್ಲ ಮಂತ್ರಿ ಮಾಡ್ತೀವಿ ಬನ್ನಿ ಅಂತ. ಹಾಗಾಗಿ ಇವರೆಲ್ಲ ಆಗಬಹುದು ಅಂತಕ್ಕಂಥ ಲೆಕ್ಕಾಚಾರ ಇದೆ. ಶಿವಲಿಂಗೇಗೌಡರು ತುಂಬ ವಿಶ್ವಾಸದಲ್ಲಿದ್ದಾರೆ, ನಾನು ಮಾಡೇ ಮಾಡ್ತಾರೆ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಳ್ಳೋಣ. ಸುಕೇಶ್, ಇವಾಗ CM ಮತ್ತು ಮಾಜಿ DCM ತಗೊಂಡೋಗಿರ್ತಕ್ಕಂಥ ಪಟ್ಟಿಯಲ್ಲಿ 33 ಶಾಸಕರ ಹೆಸರಿದೆ ಅಂತಕ್ಕಂಥ ಲೆಕ್ಕಾಚಾರ. ಈ 33ರಲ್ಲೂ 18 ಫಿಲ್ಟರ್ ಆಗಬೇಕಾಗುತ್ತೆ, 15 ಜನರಿಗೆ ಅಷ್ಟೇ ಮಣೆ. ಯಾಕೆಂದರೆ ಹಿರಿಯರಿಗೆ ಒಂದು 5 ಜನಕ್ಕೆ ಅವಕಾಶ ಕೊಡಬೇಕಾಗುತ್ತೆ. ಹಾಗಾಗಿ ಯಾವ ಲೆಕ್ಕಾಚಾರದಲ್ಲಿ ಫಿಲ್ಟರ್ ಆಗ್ಬೋದು ಅಂತ? ಖಂಡಿತ, ಒಂದು ಜಾತಿ ಸಮೀಕರಣ, ಇನ್ನೊಂದು ಪ್ರದೇಶವಾರು, ಅದೆಲ್ಲದಕ್ಕಿಂತ ಮುಖ್ಯವಾಗಿ ವೈಯಕ್ತಿಕವಾಗಿ ಅವರ ವರ್ಚಸ್ಸೇನು ಅನ್ನುವಂಥದ್ದು, ಅವರ ಜಿಲ್ಲೆಯಲ್ಲಿ ಅವರ ಪ್ರಭಾವ ಏನು, ಇನ್ನೊಬ್ಬರ ಮೇಲೆ ಇನ್ಫ್ಲುಯೆನ್ಸ್ ಮಾಡ್ತಾರಾ, ಇನ್ನೊಂದು ಕ್ಷೇತ್ರದ ಮೇಲೆ ಇನ್ಫ್ಲುಯೆನ್ಸ್ ಮಾಡುವಂಥದ್ದು, ಅಥವಾ ಇನ್ನೊಂದು ಕ್ಷೇತ್ರದಲ್ಲಿ ಗೆಲುವಿಗೆ ಬೇಕಾದಂಥ ಕೊಡುಗೆಯನ್ನು ಕೊಡುವ ಸಾಮರ್ಥ್ಯ ಇದೆಯಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಅದನ್ನು ಮೀರಿದ ಇನ್ನೊಂದಿರುತ್ತೆ, ಸಮುದಾಯದಲ್ಲಿ ಆ ಜಿಲ್ಲೆಯಲ್ಲಿ 1-2-3 ಜಿಲ್ಲೆಯಲ್ಲಿ ಅವ್ರದ್ದೊಂದು ಸ್ವಲ್ಪ ಪ್ರಭಾವ ಇದೆಯಾ ಅನ್ನುವಂಥದ್ದು ಪ್ರಶ್ನೆ. ಬೇಸಿಕ್ ಆಗಿ ಅವರ ಎಕ್ಸ್ಪೀರಿಯನ್ಸ್ ಏನು, ಪಾರ್ಟಿ ಸರ್ವಿಸ್ ಏನು, ಅಥವಾ ಯಾವ ಜಾತಿಯನ್ನು ಪ್ರತಿನಿಧಿಸ್ತಾರೆ ಅನ್ನೋದು ಸಹಜವಾಗಿ ನೋಡ್ತಾರೆ. ಆದರೂ ಕೂಡ ಪ್ರದೇಶವಾರು ಸಮಾನತೆಗೆ ಕಾಪಾಡಿಕೊಳ್ಳಿಕ್ಕೆ ಏನಾದರೂ ಸಾಧ್ಯ ಆಗುತ್ತಾ ಅನ್ನುವಂಥದ್ದು ಕೂಡ ನೋಡಬೇಕಾಗುತ್ತೆ. ಅದನ್ನು ಮೀರಿ ಅವರ ವೈಯಕ್ತಿಕ ವರ್ಚಸ್ಸು ಕೈ ಹಿಡಿಯುತ್ತೆ, ಇವರು ಇನ್ಫ್ಲುಯೆನ್ಸ್ ಆಗ್ತಾರೆ, ಇವರಿಂದ ಪ್ಲಸ್ಸು ಇದೆ, ಅಥವಾ ಏನಾದರೂ ತೆಗೆದುಕೊಳ್ಳದೇ ಇದ್ರೆ ಮೈನಸ್ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ ಇರುತ್ತೆ. ಹಾಗಾಗಿ 33 ಶಾಸಕರ ಪಟ್ಟಿ, ಆದರೆ ಈ 33 + 11 ಅಂದರೆ ಅದು ಹಿರಿಯ, ಅದರಲ್ಲಿ ಫಿಲ್ಟರ್ ಆಗುತ್ತೆ, ಅದು ಬೇರೆ. ಆದರೆ ಅಲ್ಲಿಗೆ ಅದು 43 ಆಯಿತು. ಹಾಗೆ ಇಷ್ಟಕ್ಕೆ ಸರಿ ಇರುತ್ತಾ ಅಂತ ಕೇಳಿದ್ರೆ ಖಂಡಿತ ಇಷ್ಟೇ ಅಲ್ಲ. ಇನ್ನೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಯಾವುದಾದರೂ ಸೇರಬಹುದಾದ ಹೆಸರುಗಳು, ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅವರ ಕಡೆಯಿಂದ ಪಟ್ಟಿಗೆ ಬರಬಹುದಾದಂಥ ಹೆಸರುಗಳು ಇದ್ದರೆ ಅದು ಕೂಡ ಅಡಿಷನಲ್ ಆಗಿ ಬಂದಲ್ಲಿ ಚರ್ಚೆ ಆಗ್ಬೋದು. ಹಾಗಾಗಿ ಸದ್ಯಕ್ಕೆ 43ರಲ್ಲಿ 5-6 ಹೆಸರಂತೂ ಮೈನಸ್ ಆಗೇ ಚರ್ಚೆ ಆಗುತ್ತೆ ಅನ್ನುವಂಥದ್ದು ಖಚಿತ, ಅದು ಹಿರಿಯರದು. ಅದನ್ನು ಹೊರತುಪಡಿಸಿ ಹೇಳೋದಾದ್ರೆ 33 + 5 38, 38ರ ಜೊತೆಗೆ ಅಡಿಷನಲ್ ಆಗಿ ಇನ್ನೊಂದು 4-5 ಹೆಸರು ಸೇರಿದ್ರೆ ಮತ್ತೆ ಯಥಾವತ್ತಾಗಿ 40 ಚಿಲ್ಲರೆ ಹೆಸರುಗಳಿಗೆ ಹೋಗಿ ನಿಂತ್ಕೊಳ್ಳುತ್ತೆ. ಅದನ್ನ ಯಾವ ಕಾರಣಕ್ಕೆ ಅನ್ನುವಂಥದ್ದನ್ನ ಹೈಕಮಾಂಡ್ಗೆ ಮನವೊಲಿಕೆ ಮಾಡಿ ಅದನ್ನ ಅಂತಿಮಪಡಿಸಿಕೊಳ್ಬೇಕಾದಂಥ ಅನಿವಾರ್ಯತೆ ಕೂಡ CM ಮತ್ತು ಮಾಜಿ CMಗೆ ಇದ್ದಂತೆ ಕಾಣಿಸ್ತಾ ಇದೆ. ಅವರು ಅದನ್ನು ಹೇಗೆ ಕನ್ವಿನ್ಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ಎಲ್ಲವೂ ಕೂಡ ತೀರ್ಮಾನ ಆಗುವಂತ ಸಾಧ್ಯತೆ ಇರುತ್ತೆ. ಸುಕೇಶ್, ತಮ್ಮೆಲ್ಲ ಮಾಹಿತಿಗಾಗಿ. ನನ್ನ ಪ್ರಕಾರ ಒಂದೇ ದಿನಕ್ಕೆ ಇದು ಡಿಸೈಡ್ ಆಗಲ್ಲ. ಇವತ್ತು ನಾಳೆ ಚರ್ಚೆಯಾಗಿ ತುಂಬ ಎಳೆದಾಡಬೇಕು.
ಸೊ ಅವೆಲ್ಲ ಆದಮೇಲೆ ಒಂದು ಪಟ್ಟಿ ಫೈನಲ್ ಮಾಡಿಕೊಂಡು ದೆಹಲಿಯಿಂದ ಅವರು ಬರ್ತಾರೆ. ಆಮೇಲೆ ಇಲ್ಲಿ ಯಾರ್ಯಾರು ಸೆಲೆಕ್ಟ್ ಆಗ್ತಾರೆ ಅವರು ಪ್ರಮಾಣ ವಚನ ಇದ್ದೇ ಇರುತ್ತೆ.